ಇದೇ ಸೋಮವಾರ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಾಯಿತು. ಇದೀಗ ಈ ರಾಮಲಲ್ಲ ಇನ್ನು ಮುಂದೆ ಬಾಲಕ ರಾಮ ಈ ಹೆಸರನ್ನ ಮಂದಿರದ ಸಮಿತಿ ಇಟ್ಟಿರೋದು. ರಾಮಲಲ್ಲಾನ ಹೆಸರನ್ನ ಇದೀಗ ಮಂದಿರ ಸಮಿತಿ ಪ್ರಕಟಿಸಿದೆ. ರಾಮಲಲ್ಲ ಇನ್ನು ಮುಂದೆ ಬಾಲಕ ರಾಮ. ಬಾಲಕ ರಾಮನಿಗೆ ಬಗೆ ಬಗೆಯ ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿದೆ. ರಾಮನ ದರ್ಶನವನ್ನ ಪಡೆಯೋದಕ್ಕೆ ನೆನೆಯಿಂದಲೂ ಕೂಡ ಲಕ್ಷಾಂತರ ಜನ ಆಗಮಿಸಿದ್ದಾರೆ. ನೆನೆ ಒಂದೇ ದಿನ 7 ಲಕ್ಷ. ಇವತ್ತು ಕೂಡ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅಯೋಧ್ಯೆಯ ಗಲ್ಲಿ ಗಲ್ಲಿಯಲ್ಲಿ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳು ಮೊಳಗ್ತಾ ಇದ್ದಾವೆ. ನಿನ್ನೆ ಅಷ್ಟೇ ಸಾರ್ವಜನಿಕರ ದರ್ಶನಕ್ಕಾಗಿ ಅನುವು ಮಾಡಿಕೊಡ್ಲಾಯಿತು. ನೆನೆ ಒಂದೇ ದಿನ 7 ಲಕ್ಷಕ್ಕೂ ಹೆಚ್ಚು ಜನ ರಾಮ ಭಕ್ತರು ರಾಮಲಲ್ಲಾನ ಕಣ್ತುಂಬಿಕೊಂಡ್ರು. ಇವತ್ತು ಕೂಡ ಅಷ್ಟೇ 2ನೇ ದಿನ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಚಿನ್ನ ವಜ್ರಾಭರಣ ಅಲಂಕೃತ ಬಾಲಕ ರಾಮನ ವಿಗ್ರಹವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಜನ ಆಗಮಿಸ್ತಾ ಇದ್ದಾರೆ. ಅಲ್ಲಿಗೆ ರಾಮಲಲ್ಲ ಇನ್ನು ಮುಂದೆ ಬಾಲಕ ರಾಮ. ರಾಮಲಲ್ಲಾನ ಹೆಸರನ್ನ ಮಂದಿರ ಸಮಿತಿ ಪ್ರಕಟ ಮಾಡಿದೆ. ಬಾಲಕ ರಾಮನಿಗೆ ಬಗೆ ಬಗೆಯ ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿದೆ. ಫೋಟೋ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಾಮಲಲ್ಲಾನ ದರ್ಶನ ಪಡ್ಕೊಳ್ಳೋದಕ್ಕೆ, ಈ ಬಾಲಕ ರಾಮನ ದರ್ಶನವನ್ನ ಪಡೆಯೋದಕ್ಕೆ ಇವತ್ತೂ ಕೂಡ ಭಕ್ತ ಸಾಗರವೇ ಹರಿದು ಬಂದಿದೆ. ಚಿನ್ನ ವಜ್ರಾಭರಣದಿಂದಾಗಿ ಅಲಂಕೃತಗೊಂಡಿರುವಂತಹ ಆ ಬಾಲಕ ರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಜನ ಇವತ್ತು ಹರಿದು ಬರುವಂತಹ ನಿರೀಕ್ಷೆ ಕೂಡ ಇದೆ. ನೆನೆ 7 ಲಕ್ಷ ಆದರೆ ಇವತ್ತು ಅದಕ್ಕೂ ಮೀರಿ 10 ಲಕ್ಷಕ್ಕೂ ಹೆಚ್ಚು ರಾಮ ಭಕ್ತರು ರಾಮಲಲ್ಲಾನ ದರ್ಶನ ಮಾಡಲಿಕ್ಕಿದ್ದಾರೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಹೀಗಾಗಿ ಪೊಲೀಸರು ಕೂಡ ಯಾವುದೇ ರೀತಿಯಾದಂತಹ ನೂಕುನುಗ್ಗಲು ಉಂಟಾಗದಂತೆ ಪರಿಸ್ಥಿತಿಯನ್ನು ನಿಯಂತ್ರಣಗೊಳಿಸೋದಕ್ಕೆ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಅಯೋಧ್ಯೆಯಲ್ಲಿ ಗಲ್ಲಿ ಗಲ್ಲಿಯಲ್ಲೂ ರಾಮ ಭಕ್ತರಿದ್ದಾರೆ. ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳು ಮೊಳಗ್ತಾ ಇದ್ದಾವೆ. ಕೋಟ್ಯಾಂತರ ಹಿಂದೂಗಳ ಕನಸು ಕಡೆಗೂ ನನಸಾಯಿತು. ಇದೇ ಸೋಮವಾರ ಜನವರಿ 22 ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಾಯಿತು. ಇದೀಗ ಆ ರಾಮಲಲ್ಲ ಇನ್ನು ಮುಂದೆ ಬಾಲಕ ರಾಮ. ಈ ಹೆಸರನ್ನ ಮಂದಿರ ಸಮಿತಿ ಪ್ರಕಟ ಮಾಡಿದೆ. जय श्री राम। ಈಗಾಗಲೇ ಹೇಳಿದಾಗೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ನಿನ್ನೆಯಿಂದ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ನಿನ್ನೆ 7 ಲಕ್ಷ ಜನ ರಾಮಲಲ್ಲಾನ ಕಣ್ತುಂಬಿಕೊಂಡ್ರು. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. ಅಯೋಧ್ಯೆಯ ಬಾಲರಾಮನ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. 2ನೇ ದಿನವೂ ರಾಮ ಮಂದಿರಕ್ಕೆ ಜನರ ದಂಡು ಹರಿದು ಬರ್ತಾ ಇರುವಂಥದ್ದು. ರಾಮಲಲ್ಲಾನ ದರ್ಶನಕ್ಕೆ ಲಕ್ಷಾಂತರ ಜನ ಆಗಮಿಸಿದ್ದಾರೆ. ರಾಮನ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ಭಕ್ತ ವೃಂದ ನೆರೆದಿದೆ. ಅಯೋಧ್ಯೆಯಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ನಾನ್ ಸ್ಟಾಪ್ ಮೆಗಾ ಕವರೇಜ್ ಅನ್ನ ಕೊಡ್ತಾ ಇದೆ. ನಮ್ಮ ಪ್ರತಿನಿಧಿಗಳಾದಂತಹ ಜಯಪ್ರಕಾಶ್ ಶೆಟ್ಟಿ, ಶ್ರುತಿ ಕಿತ್ತೂರು ಜೊತೆಗೆ ಸ್ಮಿತಾ ರಂಗನಾಥ್ 3 ಜನವೂ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ಕನ್ನಡಿಗರಿಗೋಸ್ಕರ ರಿಪಬ್ಲಿಕ್ ಕನ್ನಡದ ಮೂಲಕ ಕೊಡ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಕೂಡ ಅಷ್ಟೇ ಸಾರ್ವಜನಿಕರ ದರ್ಶನವನ್ನ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂತಹ 2ನೇ ದಿನವೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿಗಳು ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದನ್ನು ನೋಡಿದ್ರೆ ಅವರ ಖುಷಿಗೆ ಪಾರವೇ ಇಲ್ಲ ಅಂತ ಅನ್ಸುತ್ತೆ. ದೂರಗಳಿಂದ, ದೇಶದ ಮೂಲೆ ಮೂಲೆಯಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಎರಡನೇ ದಿನ ಬಾಲರಾಮನ ದರ್ಶನಕ್ಕೆ ಯಾವ ರೀತಿಯಾಗಿ ಭಕ್ತ ಸಾಗರ ಹರಿದು ಬರ್ತಾ ಇದೆ ಅನ್ನೋದರ ಸುದ್ದಿಯನ್ನ ನಿಮ್ಮವರೆಗೆ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಜನ ಹಾಗೆ ರಾಮ ಭಕ್ತರ ಬಗ್ಗೆ ಮಾತನಾಡೋಕೆ ಮುಂಚೆ ಇವತ್ತು ಕಳೆದ 2 ದಿನಕ್ಕೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಚಳಿ. ಜಯಪ್ರಕಾಶ್ ಶೆಟ್ಟರು ಕೂಡ ಜಾಯಿನ್ ಆಗಿದ್ದಾರೆ. ಇಷ್ಟು ದಿನ ವೆದರ್ ಸ್ವಲ್ಪ ಅಂದರೆ ಪ್ರತಿಷ್ಠಾಪನೆ ಆಗೋವರೆಗೂ ಚೆನ್ನಾಗಿತ್ತು. ರಾಮನ ಪ್ರತಿಷ್ಠಾಪನೆ ಆಯಿತು, ಭಕ್ತರು ಮೊದಲ ದಿನ ದರ್ಶನ ಕೂಡ ಪಡ್ಕೊಂಡ್ರು. ಇವತ್ತು ಫಾಗ್, ಎಲ್ಲಿ ನೋಡಿದ್ರೂ ಕೂಡ ಮಂಜು, ಹಾಗೆ ಚಳಿ ಹೆಚ್ಚಾಗಿದೆ. ಜಯಪ್ರಕಾಶ್ ಶೆಟ್ಟರು ಇದ್ದಾರೆ, ಶ್ರುತಿ ಇದ್ದಾರೆ. 2ನೇ ದಿನ ಇವತ್ತು ರಸ್ತೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಬೆಳಗ್ಗೆಯಿಂದಾನೇ ಜನ ಕೂಡ ಅಂದರೆ ರಾಮನನ್ನು ಕಣ್ತುಂಬಿಕೊಳ್ಳೋ ಕಾತರ, ಆ ಒಂದು ಕುತೂಹಲ ಇನ್ನೂ ಕೂಡ ಕಮ್ಮಿ ಆಗಿಲ್ಲ ಜನರಲ್ಲಿ ಅಂತೇಳಿ.
ಡೆಫಿನೆಟ್ಲಿ ಯಾವ ರೀತಿ ಚಳಿ ಇದೆ ಅಂತಂದ್ರೆ ಒಮ್ಮೆ ತೋರಿಸ್ಬಿಡ್ತೀನಿ ನಿಮಗೆ. ಇಡೀ ಪೊಲೀಸರೆಲ್ಲ ಇಲ್ಲಿ ಈ ಥರ ಬಿಸಿ ಕಾಯಿಸ್ಕೋಬೇಕು, ಈ ಥರ. ಓಕೆ, ನಿನ್ನೆ ನಿಮಗೆ ನೆನಪಿರಲಿ, ಉದ್ಘಾಟನಾ ಕಾರ್ಯಕ್ರಮ ದಿವಸ ಬೆಳಗ್ಗೆ 6 ಗಂಟೆಗೆ ನಾವು ಲೈವ್ ಮಾಡಿದ್ವಿ. 6 ಗಂಟೆಗೆ ಆಗಲೂ ಕೂಡ ಇಷ್ಟು ಮಾಬ್ ಇರಲಿಲ್ಲ, ಇಷ್ಟು ಚಳಿ ಇರಲಿಲ್ಲ. ನಿನ್ನೆ ಕೂಡ ಇರಲಿಲ್ಲ. ನಿನ್ನೆ ನಾವು ಬರ್ತಾ ಇರೋ ಸಂದರ್ಭದಲ್ಲಿ ಅದು ಫಾಗ್ ಇತ್ತು, ಆದರೆ ಸೂರ್ಯ ಕಾಣ್ತಾ ಇತ್ತ. ಇವತ್ತು ನೋಡಿ ಕಂಪ್ಲೀಟ್ ಆಗಿ ಫಾಗ್ ಕಾಣ್ತಾ ಇಲ್ಲ ಏನು ಕೂಡ. ಬಾಯಿಂದೆಲ್ಲ ಒಳ್ಳೆ ಹೊಗೆ ಬರ್ತಾ ಇದೆ. ಆಮೇಲೆ ಅದು ಗೊತ್ತಿಲ್ಲ, ಶ್ರೀರಾಮಚಂದ್ರ ಆತನ ಇಡೀ ಕಾರ್ಯಕ್ರಮವನ್ನು ಎಲ್ಲರೂ ನೋಡಬೇಕು. ಲೈವ್ಗೂ ಕೂಡ ಯಾವುದು ತೊಂದರೆ ಆಗಬಾರ್ದು ಅಂತೇಳಿ. ಜಯ ಕರ್ನಾಟಕ. ಎಲ್ಲಿ ಅವರು? ನಾವು ದಾವಣಗೆರೆ ಸರ್. ದರ್ಶನ ಆಯ್ತಾ? ದರ್ಶನ ಆಯ್ತು. ಯಾವಾಗ ಆಯ್ತು? ನಿನ್ನೆ ರಾತ್ರಿ. ನೀವು ರಾಮನಗರನಾ? ಎಲ್ಲಿ? ನಾವು ದಾವಣಗೆರೆಯಿಂದ. ದಾವಣಗೆರೆ. ನಾವು ದಾವಣಗೆರೆ ಸರ್. ಚಿತ್ರದುರ್ಗ ಸರ್. ಜೊತೆಯಾಗಿ ಬಂದ್ರೆ ಹೆಂಗೆ? ಹ್ಞೂ ಸರ್, ಜೊತೆಗೆ ಬಂದಿದ್ದು. ರಾಮಲಲ್ಲನ ದರ್ಶನ ಎಷ್ಟು ಗಂಟೆಗೆ ಆಗಿದ್ದು ಸರ್? ರಾತ್ರಿ 8-8:30 ಆಯ್ತು ಸರ್. 8:30 ತನಕ ಇತ್ತು, ಓಪನ್ ಇತ್ತು ಅದು. ರಶ್ ಇತ್ತಾ? ಹ್ಞೂ ಸರ್. ದರ್ಶನ ನೋಡಿ ಹೆಂಗಾಯ್ತು? ಖುಷಿ ಆಯ್ತು ಸರ್. ಹೌದಾ? ದಾವಣಗೆರೆಯಿಂದ ಯಾವಾಗ ಬಂದಿದ್ದು ನೀವು? ಹೆಂಗಿದೆ ಚಳಿ? ಸಖತ್ ಇದೆ ಸರ್, ಸಖತ್ ಚಳಿ ಇದೆ. ಚಳಿ ಸಖತ್ತಾಗಿದೆಯಾ? ರಾಮಲಲ್ಲ ಸಖತ್ತಾಗಿದೆ? ರಾಮ್ಲೆಲ್ಲ ಸಖತ್ ಇದ್ದಾನೆ. ಥ್ಯಾಂಕ್ ಯು